ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಅಶೋಕ್ ಅವರೇ, ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಉದ್ಭವಿಸುತ್ತೆ, ತಾವು ಉತ್ತರ ಕೊಡ್ತೀರಿ ಅಂತ ಬಯಸ್ತೀನಿ. ಈ BJP ಸರ್ಕಾರದ ಸಚಿವರುಗಳಿಗೆ, ಮಂತ್ರಿಗಳಿಗೆ ಈ ಭೂದಾಹ ಯಾಕೆ ಇಷ್ಟೊಂದು ಹಪಾಹಪಿ ಯಾಕೆ? ಎಲ್ಲ ಕಡೆನೂ ಜಗತ್ತಿನ ಭೂಮಿ ನಮಗೆ ಬೇಕು ಅನ್ನುವ ನಿಮ್ಮ ಈ ಹಪಾಹಪಿ ಯಾಕೆ ನಿಮಗೆ? ನೋಡಿ, ಇದು BJP ಬಂದಾಗೆ ಈ ಡಿನೋಟಿಫಿಕೇಷನ್ ಏನು ಬಂದಿಲ್ಲ. ಹಿಂದೆ ಕುಮಾರಸ್ವಾಮಿಯವರಿದ್ದಾಗ ಅವರು ಡಿನೋಟಿಫಿಕೇಷನ್ ಆಗಿದೆ, ಧರ್ಮಸಿಂಗ್ ಅವರಿದ್ದಾಗ, JH ಪಟೇಲ್ ಇದ್ದಾಗ. ಅಲ್ಲ, ಈ ಡಿನೋಟಿಫಿಕೇಶನ್ ವಿಚಾರವನ್ನು ಡೈವರ್ಟ್ ಮಾಡಬೇಡಿ. ಡಿನೋಟಿಫಿಕೇಶನ್ ಮಾಡಬಹುದು, ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಅದು ಏನಕ್ಕೆ ಮಾಡಬೇಕು ಅನ್ನೋದೆಲ್ಲ ಅದು ಕಾನೂನಿದೆ. ಆದರೆ ತಾವು ಈ ಮಂತ್ರಿಗಳು ಈ ಹಿಂದೆ ಎಲ್ಲ ಡೀಲ್ಗಳು ಮಾಡ್ತಾ ಇದ್ದವರು, ಯಾರೋ ಶಾಸಕರ ಜೊತೆ ಇರೋರು ಅಥವಾ ಮಂತ್ರಿಗಳ ಜೊತೆ ಇರೋರು ಮಾಡ್ತಿದ್ರು, ಈ ನೇರವಾಗಿ ಶಾಸಕರು ಮತ್ತು ಸಚಿವರುಗಳಿಗೆ ಯಾಕೆ ಈ ರೀತಿ ಡೀಲ್ಗಿಳಿದಿದ್ದೀರಿ? ಯಾಕೆ ಈ ರೀತಿ ಭೂದಾಹ ನಿಮಗೆ? ಅಲ್ಲ, ಇವತ್ತೇನಲ್ಲ, ಹಿಂದೆ ನಾನು ಹೇಳಿದ್ನಲ್ಲ, ರೇವಜ್ಜಿತು ಪ್ರಕರಣದಲ್ಲಿ ರಾಮಕೃಷ್ಣ ಹೆಗಡೆವರೆಗೂ ಬಂದಿತ್ತು. ಅದು ಲ್ಯಾಂಡ್ ಇದೆ, ಅದನ್ನು ಈ ಮಟ್ಟದ ಹಗರಣಗಳಲ್ಲ ಅಶೋಕ್ ಅವರೇ. ಅದು ನೋಡಿ, ಅಶೋಕ್ ಮೇಲೆ ಬಂದಿರೋ ಆರೋಪ, ಈಗ ಮೊನ್ನೆ CT ರವಿ ಮೇಲೆ ಬಂದಿರೋ ಆರೋಪ, ಅಥವಾ ಎಲ್ಲ ಸಾಲು ಹಗರಣಗಳನ್ನು ತಾವು ತಮ್ಮ ಸರ್ಕಾರದ ಮಂತ್ರಿಗಳು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದು ನೀವು ಗೃಹ ಸಚಿವರು ಕೂಡ ಎಲ್ಲ ಮಾಹಿತಿ ನಿಮ್ಮ ಹತ್ರ ಇರುತ್ತೆ. ನೆನ್ನೆ CT ರವಿ ಅವರು ಹೇಳಿದ್ದಾರೆ ಅದಕ್ಕೇನು ಉತ್ತರ ಅಂತೇಳಿ. ಈಗ ಒಂದು ಏನೋ ಕಂಪ್ಲೇಂಟ್ ಮಾಡೋದೊಂದು ಚಟ ಮಾಡ್ಕೊಂಡಿದ್ದಾರೆ ಅಂತೇಳಿ ನಮ್ಮ CT ರವಿ ಅಂದ್ರೆ ಜನಕ್ಕೆ, ಸಾಮಾನ್ಯ ಜನಕ್ಕೆ ಬೇಸತ್ತು ಅವರ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಇರಲಿಲ್ಲ, ಇದು ನೀವು ಹೇಳ್ತಾ ಇರೋದು ಕರೆಕ್ಟ್. ಮೊದಲು ಈ ಅವೇರ್ನೆಸ್ ಇರಲಿಲ್ಲ, ಯಾರು ಕೋರ್ಟ್ಗೆ ಹೋಗ್ತಾ ಇರಲಿಲ್ಲ, ಅನುಭವಿಸ್ತಾ ಇದ್ರಷ್ಟೇ. ಈಗ ಪ್ರತಿಯೊಬ್ಬರೂ ಎಲ್ಲದಕ್ಕೂ ಏನೇ ಅವ್ರಿಗೆ ತಪ್ಪು ಅನ್ಸಿಸ್ತಾರೆ ಅದನ್ನ ತಂದು ಅಪ್ಲೈ ಮಾಡ್ತಾರೆ. ಯಾಕೆಂದ್ರೆ ಇಲ್ಲಿಯವರೆಗೂ ನಿಮ್ಮಿಂದ ನ್ಯಾಯ ಸಿಗಲ್ಲ, ನಿಮ್ಮಿಂದ ಯಾವುದೇ ರೀತಿ ಅನುಕೂಲಗಳಾಗಲ್ಲ, ಅನ್ಯಾಯ, ಅಕ್ರಮಗಳು ಮತ್ತು ಹಗರಣಗಳಿಗೆ ಕಾರಣೀಭೂತರೆ ನೀವು, ನಿಮ್ಮಿಂದ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಎಲ್ಲ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಇಲ್ಲ, ನೋಡಿ, ನ್ಯಾಚುರಲ್ ಅದು. ನಮಗೆ ನ್ಯಾಯಸ್ಥಾನದಲ್ಲೇ ನ್ಯಾಯ ಸಿಗ್ತೈತೆ ಅನ್ನೋ ಒಂದು ವಿಶ್ವಾಸ ಜನಗಳಿರೋದ್ರಿಂದ ನ್ಯಾಯಾಲಯಕ್ಕೆ ಹೋಗ್ತಾರೆ, ಅದೇನು ತಪ್ಪೇನಲ್ಲ. ಹಾಗಾಗಿ ತಾವು ಜನ ನ್ಯಾಯಾಲಯಕ್ಕೆ ಹೋಗ್ತಾ ಇರೋದು ಸರಿ ಇದೆ, ನಮ್ಮಂಥವ್ರನ್ನೆಲ್ಲ ಈ ರೀತಿ ಜನಗಳ ಮುಂದೆ ಬೆಚ್ಚಿಡಬೇಕು, ಯಾರೇ ಹಗರಣ ಮಾಡಲಿ ಅವ್ರನ್ನೆಲ್ಲ ತಂದು ಬೀದಿಗೆ ನಿಲ್ಲಿಸಬೇಕು ಅಂತಿರ್ತಾವೆ. ಇದೊಂದೇ ನ್ಯಾಯಾಲಯಕ್ಕೆ ಏನು ಹೋಗ್ತಾ ಇಲ್ಲ. ಅಧಿಕಾರಿಗಳಿರ್ಬೋದು, ಇವತ್ತು ಸುಮಾರು ಸಾವಿರಾರು ಅಧಿಕಾರಿಗಳ ಮೇಲೂ ಕೇಸ್ ಇದೆ. 1-2 ಅಕ್ರಮಗಳು, ಅಪರಾಧಗಳಾದರೂ ಓಕೆ, ಸಾಲು ಹಗರಣಗಳು, ಭೂ ಹಗರಣ, ಹಣದ ಹಗರಣ ಅಥವಾ ಸರ್ಕಾರದಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಗರಣಗಳು, ಸಾಲಾಗಿ ಹಣ ಹೊಡೆದಿರೋ ಹಗರಣಗಳೇ ಹೊರಗೆ ಬರ್ತಾ ಇದೆ. ಯಾಕೆ ಇಷ್ಟೊಂದು ಹಣ ಮತ್ತು ಭೂದಾಹ? ನಾನು ನಿಮ್ಮನ್ನು ನೇರವಾಗಿ ಕೇಳ್ತಾ ಇದ್ದೀನಿ. ಅಥವಾ ಇನ್ನೇನು ಅಧಿಕಾರನೇ ಸಿಗಲ್ಲ ನಮಗೆ ಅನ್ನೋದೇನಾದರೂ? ಇಲ್ಲ, ನೋಡಿ, ಇವತ್ತು ಈ ಒಂದು RTI ಮುಖಾಂತರ ಒಂದು ಅವೇರ್ನೆಸ್ ಬಂದಿದೆ, ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ಇನ್ನೂ ಜಾಸ್ತಿ ಆಗ್ತೈತೆ. ಮುಂದೆ ಬರೋವಂಥ ಸರ್ಕಾರ ನಿಲ್ತೈತೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ಅವೇರ್ನೆಸ್ ಬರ್ತೈತೆ. ಆದ್ದರಿಂದ ಇನ್ಮೇಲೆ ಇದು ಸರ್ವೇ ಸಾಮಾನ್ಯ ಅಂತ ನನಗನ್ಸ್ತೈತೆ. ಇನ್ನು ಮುಂದೆ ಬರೋವಂಥ ಯಾರು ಅಧಿಕಾರ ನಡೆಸಿದ್ರು, ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿದರು, ಮಾಜಿ ಮುಖ್ಯಮಂತ್ರಿಗಳು ಇದೇ ಮಾತನ್ನ ಹೇಳಿದ್ದಾರೆ. ಅವರು ಮುಂದೆ ಬಂದು ಸರ್ಕಾರ ನಡೆಸುವಂಥವ್ರು ಒಂದು ದಿನನೂ ಕೂತ್ಕೊಳ್ಳೋಕೆ ಅವಕಾಶ ಆಗಲ್ಲ. ಸರಿಯಾಗಿ ಕೆಲಸ ಮಾಡೋದು ಕೂರಕ್ಕೆ ಅವಕಾಶ ಇಲ್ಲದೇನು? ಈಗ ಬಿಹಾರದಲ್ಲಿ ನಿತೀಶ್ ಕುಮಾರ್ ಆಡಳಿತ ಮಾಡ್ತಾ ಇಲ್ವಾ? ನರೇಂದ್ರ ಮೋದಿ ಅವರು ನಿಮ್ಮ ಪಕ್ಷದವರು ಆಡಳಿತ ಮಾಡ್ತಾ ಇಲ್ವಾ? ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಮಾಡ್ತಾ ಇಲ್ವಾ? ಯಾಕೆ ಅವರೆಲ್ಲ ಕ್ಲೀನಾಗಿ ಮಾಡ್ತಾ ಇದ್ದಾರೆ? ಅವ್ರ ಮೇಲೆ ಯಾಕೆ ಆರೋಪಗಳು ಬರಲ್ಲ? ಈಗ ತಾವು ಹೇಳಿದ್ರೆ BJP ಅವ್ರ ಮೇಲೆ ಬರ್ತಾ ಇದೆ ಆರೋಪಗಳು, ಜನ ಮಾಡ್ತಾ ಇದ್ದಾರೆ. ನೀವು ಅಧಿಕಾರದಲ್ಲಿ ಈ ಹಿಂದೆ ಆಡಳಿತ ಮಾಡಿದವ್ರ ಆರೋಪಗಳನ್ನು ತೆಗಿರಿ. ನರೇಂದ್ರ ಮೋದಿ ಮೇಲೆ ಅಧಿಕಾರದಾಗ ಬಂದಾಗಿಂದ ಇವಾಗಿಂದ ಬಿಟ್ಟಿಲ್ಲ, ಅದು ಅವರ ಆರೋಪಗಳು ಬೇರೆನೇ. ಅದು ಭೂ ಹಗರಣ, ಏನೇ ಇರಲಿ, ಆರೋಪನೇ, ಅದಕ್ಕಿಂತ ದೊಡ್ಡ ಆರೋಪ ಅವ್ರ ಮೇಲೆ ಮಾಡಿರೋ. ಇದೆಲ್ಲ ವೈಯಕ್ತಿಕವಾದ ಅಶೋಕ್ ಅವರೇ, ವೈಯಕ್ತಿಕವಾದ್ದು, ಅದು ರಾಜಕೀಯವಾದ ವಿಚಾರ. ಅವ್ರ ಮೇಲೆ ಬರ್ತಾ ಇರೋ ಆರೋಪಗಳು ಇದು ವೈಯಕ್ತಿಕವಾಗಿ ನಡೀತಾ ಇದೆ. ನಿಮ್ಮದೇ ಈಗ ಜುಡಿಶಿಕ್ಷನ್, ನೀವೇ ಜಿಲ್ಲಾ ಉಸ್ತುವಾರಿ ಸಚಿವರು, BBMPಯ 1500 ಕೋಟಿಗೂ ಹೆಚ್ಚು ಹಗರಣ ದೊಡ್ಡದು. ಅಲ್ಲಿಗೆ ಬೆಂಕಿ ಹಾಕಿದ್ರು, ಅದನ್ನು ಕೆಲವರು ಅಧಿಕಾರಸ್ಥರೇ ಹಾಕಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಹೇಗೆ ಜನ ಯಾಕೆ ನಂಬಬೇಕು? ಅದನ್ನು ನನ್ನ ಇಲಾಖೆಗೆ ಬರದೇ ಇದ್ರು ನನಗೆ ಈಗ ಅದನ್ನು ನಾನು ತನಿಖೆಗೆ ಕೊಡುವಂಥದ್ದಕ್ಕೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಅದರಿಂದ ಈಗ ಮೊದಲ ಥರ ಏನೋ ನಾವೇ ತನಿಖೆ ಕೊಡಬೇಕು, ಅಧಿಕಾರಿಗಳೇ ತನಿಖೆ ಕೊಡಬೇಕು ಅನ್ನೋದಿಲ್ಲ. ಈಗ ಜನ ಡೈರೆಕ್ಟಾಗಿ ಇವತ್ತು ಕೋರ್ಟ್ಗೆ ಹೋಗಿ ಅಪ್ಲೈ ಮಾಡುವಂಥ ಒಂದು ಸುಲಲಿತ ವ್ಯವಸ್ಥೆ ಬಂದಿದೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ. ಅದರಿಂದ ಈ ವ್ಯವಸ್ಥೆ ಅಡಿಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇದು ಇನ್ನೂ ಒಳ್ಳೆಯದು ಅಂತ ನಾನು ಹೇಳೋದು. ಮೊದಲು ಯಾರಿಗೋ ಹೇಳಬೇಕಾಯಿತು, ಒಂದು ಆಯೋಗ ಮಾಡಬೇಕಾಯಿತು, ತನಿಖೆ ಮಾಡಿಸ್ಬೇಕಾಯಿತು. ಈಗ ಜನ ಡೈರೆಕ್ಟಾಗಿ ಕೋರ್ಟ್ ಬಾಗಿಲನ್ನ ತಟ್ತಾರೆ. ಯಾವುದೇ PL ಮುಖಾಂತರ, PL ಹಾಕೋ ಮುಖಾಂತರ, ಈ ಥರದ ಜನ ಡೈರೆಕ್ಟಾಗಿ ಕೋರ್ಟ್ ಬಾಗಿಲಿಗೆ ಹೋಗಿ ನ್ಯಾಯ ಪಡೆಯುವಂಥ ಸಿಸ್ಟಮ್. ಕೋರ್ಟ್ ಬಾಗಿಲಿಗೆ ಹೋದ್ಮೇಲೆ ಈ ರೀತಿ ಎಲ್ಲ ಹೊರಗೆ ಬರ್ತಾ ಇರೋದು. ರಾಜಕಾರಣಿಗಳು ಹೇಗಿದ್ದಾರೆ, ಅವ್ರ ಅಧಿಕಾರದ ಹೇಗೆಲ್ಲ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಹಗರಣಗಳು ಮಾಡಿದ್ದಾರೆ, ಎಷ್ಟು ಹಣ ಮಾಡಿದ್ದಾರೆ ಅನ್ನೋದ್ರ ಜನಕ್ಕೆ ಗೊತ್ತಾಗ್ತಾ ಇರೋದು ಈಗ. ಒಂದು. ಎರಡನೇದು, ನಿಮ್ಮ ಸರ್ಕಾರ ಬಂದ ನಂತರ ಸತತವಾಗಿ ಬರೀ ಇದೇ ಆಗೋಯ್ತು. ಈಗಲೂ ಕೂಡ ತಾವೊಂದು ಸಮಸ್ಯೆಯಲ್ಲೇ ಮಾತಾಡ್ತಾ ಇದ್ದೀರಿ. 22ನೇ ತಾರೀಕು ನಡೆಯುವ ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ನಮ್ಮ ಮುಖ್ಯಮಂತ್ರಿ ಗೆಲ್ತಾರೋ ಇಲ್ವೋ ಅನ್ನೋ ಅನುಮಾನದಲ್ಲೇ ನೀವು ಇನ್ನೂ ಇದ್ದೀರಿ. ಒಂದಾ ಉಪಚುನಾವಣೆ, ಇಲ್ವಾ ಸರ್ಕಾರ ಉಳಿಸಿಕೊಳ್ಳೋ ಪ್ರಯತ್ನ, ಇದರಲ್ಲೇ ನೀವು ಕಾಲಹರಣ ಮಾಡ್ತಾ ಇದ್ದೀರಿ. ಹಾಗಾಗಿ ಸರ್ಕಾರ ನಡೆಸೋ ಯಾವುದೇ ಉಮೇದಿ ಇಲ್ಲ. ಉಳಿದ ಸಮಯದಲ್ಲಿ ನೀವು ಹಣ ಮಾಡೋದು, ಆಸ್ತಿ ಮಾಡೋದ್ರ ಬಗ್ಗೆ ಹೆಚ್ಚು ಜನ ತಾವು ಚಿಂತೆ ಮಾಡ್ತಾ ಇದ್ದೀರಿ ಹೊರತು ರಾಜ್ಯದ ಜನರ ಬಗ್ಗೆ ನಿಮಗೆ ಯಾವ ಚಿಂತೆನೂ ಇಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಆದಷ್ಟು
ಒಳ್ಳೆ ಕೆಲಸಗಳು ಯಾವುದೇ ಸರ್ಕಾರದ ಅಲ್ಲಾಗಿಲ್ಲ. ಭಾಗ್ಯಲಕ್ಷ್ಮಿ ಇರ್ಬೋದು, ಸೈಕಲ್ ಕೊಡುವಂಥದ್ದು ಇರ್ಬೋದು, ಇದನ್ನ ಜನ ಹೇಳ್ತಾ ಇಲ್ಲ. ಈಗ ಇದರಿಂದ ರಾಜ್ಯ ಉದ್ಧಾರ ಆಗುತ್ತಾ? ಜನಸಾಮಾನ್ಯರ ಬದುಕು ಹಸನ ಆಯ್ತಾ? 100%. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ರೈತರಿಗೆ 1% ಜನ ಹೇಳ್ತಾ ಇದ್ದಾರೆ. ಕೆಲವರು ಮಾತ್ರ ಇದನ್ನ ಸರ್ಕಾರನ ಇಕ್ಕಟ್ಟಿಗೆ ಸಿಕ್ಕಿಸ್ಬೇಕು ಅಂತೇಳಿ ರಾಜಕಾರಣಿಗಳಿರ್ಬೋದು ಒಂದು ವ್ಯವಸ್ಥಿತವಾದಂಥ ಸಂಚು ಮಾಡ್ತಾ ಇದ್ದಾರೆ ಹೊರತು ಜನ ಇವತ್ತೂ ನಮ್ಗೆ ಬೆಂಬಲ ಮಾಡ್ತಾ ಇದ್ದಾರೆ. ಎಲ್ಲ ಎಲೆಕ್ಷನ್ಸಲ್ಲೂ ಬಳ್ಳಾರಿ ಇನ್ನೊಂದು 2 ಎಲೆಕ್ಷನ್ ಬಿಟ್ಟರೆ 100% ಎಲೆಕ್ಷನ್ ನಾವು ಗೆಲ್ತಾ ಇದ್ದೀರಿ ಅಂದರೆ ಜನ ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಿಮ್ಮ ಮುಖ್ಯಮಂತ್ರಿನ ಈ ಬಾರಿ ಉಳಿಸ್ಕೋತೀರಾ ನೀವು? ವಿಧಾನ ಪರಿಷತ್ಗೆ ಅವ್ರನ್ನ ಆಯ್ಕೆ ಮಾಡ್ತೀರಾ? 100%. ಯಾಕೆ ಅಂದ್ರೆ ಅನುಮಾನ ಕಾಡ್ತಾ ಇದೆ ಅಂದ್ರೆ ನೀವು ಬಹುಮತ ಇದ್ರು ನಿನ್ನೆ ಧಾರ್ಮಿಕ ದತ್ತಿಯ ನಿಮ್ಮ ಒಂದು ಸದನದಲ್ಲಿ ಅದನ್ನು ಪಾಸ್ ಮಾಡ್ಕೊಳಕ್ಕಾಗಲಿಲ್ಲ, ಬಿದೋದ್ರಿ ನೀವು. ಇದು ಪತನ ಅಂತ ತೋರಿಸ್ತಾ ಇದೆ, ನೀವು ನೆಕ್ಸ್ಟ್ ಅಲ್ಲೂ ಬಿದೋಯ್ತೀರಿ ಅಂತ. ಇಲ್ಲ, ಸುಳ್ಳು. ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? 100% ಸದಾನಂದ ಗೌಡರು ಗೆದ್ದೇ ಗೆಲ್ತಾರೆ, ನೋ ಡೌಟ್ ಅಟ್ ಆಲ್. ನಮಗಿನ್ನೂ ಹೆಚ್ಚು ಓಟ್ ಬರ್ತದೆ, ಬೇರೆ ಪಕ್ಷದಿಂದನೂ ನಮ್ಗೆ ಹೆಚ್ಚು ಓಟ್ ಬರುವಂಥದ್ದಕ್ಕೆ ಅವಕಾಶ ಇದೆ. ಸದಾನಂದರ ಒಳ್ಳೆಯ ಗುಣವನ್ನು ನೋಡಿ ಸದಾನಂದ ಗೌಡರು ಕಳೆದ ಕೆಲವು ದಿನಗಳಿಂದ ರಾಜಕಾರಣದಲ್ಲಿ ಒಳ್ಳೆ ಗುಣ ಕೌಂಟ್ ಆಗಲ್ಲ. ಇಲ್ಲ ಅಶೋಕ್ ಅವರೇ, ಸದಾನಂದ ಗೌಡರು ವಿಚಾರವಾಗಿ ಎಲ್ಲ ಶಾಸಕರಿಗೂ ಒಂದು ವಿಶ್ವಾಸ ಇದೆ. ಬಂದಾಗ ಕರೆದು ಮಾತಾಡಿಸಿ ಅವ್ರ ಕೆಲಸ ಕಾರ್ಯ ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಅದಕ್ಕೆ ಜನ ಯಾರು MLAಗಳಿದ್ದಾರೆ ಅವರು 100% ಸದಾನಂದ ಗೌಡರ ಪರವಾಗಿ ಮತ ಚಲಾಯಿಸ್ತಾರೆ, ಗೆದ್ದೇ ಗೆಲ್ತೀರಿ, ನೋ ಡೌಟ್ ಅಟ್ ಆಲ್. ಅಶೋಕ್ ಅವರು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. 100% ಪ್ರಶ್ನೆನೇ ಇಲ್ಲ. ರೈಟ್ ಅಶೋಕ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.